ಇದು ಕೊಲ್ಲೂರು ಕ್ರಾಸಿಂದ ಈ ಕಡೆ 1 ಕಿಲೋಮೀಟ್ರು, ಇನ್ನೊಂದು ಕಡೆ ಚಿಂತಾಮಣಿಯಿಂದ ಕೊಲ್ಲೂರು ಕ್ರಾಸ್ಗೆ, ಇನ್ನೊಂದು ಕೋಲಾರ ಕಡೆಯಿಂದ ಅದೇ ಕೊಲ್ಲೂರು ಕ್ರಾಸ್ಗೆ ನೋಡಿ. 3 ಕಡೆಯೂ ಸುಮಾರು 1 ಕಿಲೋಮೀಟ್ರು ಗಾಡಿಗಳು. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದೀನಿ, ದಯವಿಟ್ಟು ಏನು 3 ಕಡೆ 3 ಕೌಂಟ್ರ್ ತೆಗೆದ್ಬಿಟ್ಟು ಸುಮಾರು ಮಧ್ಯಾಹ್ನ 12 ಗಂಟೆಯಿಂದ ಕ್ಯೂ ಕಟ್ಟಲೆ ಜನ ಕಾತ್ಕೊಂಡಿದ್ದಾರೆ. ಇದು ರೈತರಿಗೆ ನೀವು ಮಾಡಿಕೊಟ್ಟಿರುವಂಥ ಮಾವಿಗೆ ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ. ಬೆಳಗ್ಗೆ 12 ಗಂಟೆಯಿಂದ ಕ್ಯೂ ಅಲ್ಲಿ ಏನು ಚಿಂತಾಮಣಿಯಿಂದ ಕೊಲ್ಲೂರು ಗೇಟು ಮತ್ತು ಕೋಲಾರದಿಂದ ಕೊಲ್ಲೂರು ಗೇಟು, ಈ ಕಡೆ ಯಾವುದೋ ಕೊಲ್ಲೂರು ಈ ಕಡೆ ಒಂದು ಏರಿಯಾ ಇದೆ, ಈ ಕಡೆ 3 ಕಡೆ ಸುಮಾರು ಒಂದೊಂದು ಕಡೆ 1 ಕಿಲೋಮೀಟ್ರ್ ಅಂದರೆ 3 ಕಿಲೋಮೀಟ್ರು. ಅಲ್ಲಿ 3 ಕಡೆ ಕೌಂಟ್ರ್ ತೆಗೆದಿದ್ದೀರಿ. ಜನ ಗಂಟೆಲ್ಲ ನೀರು ಊಟ ಇಲ್ದರೆ ಈ ಕಾಡಲ್ಲಿ ಕಾಯುವಂಥ ಪರಿಸ್ಥಿತಿ ಬಂದಿದೆ. ನಾನು DC ಅವ್ರು ಕೇಳ್ತಾ ಇದ್ರೆ, ಈ ಒಂದು ವಿಡಿಯೋ ನೀವು ನೋಡಿ ಎಲ್ಲ ಮಾಧ್ಯಮದಲ್ಲಿ ದಯವಿಟ್ಟು ಈ ರೈತರಿಗೆ ಏನು ಇವತ್ತು ನಾನೇನು ಆಫ್ ಮಾಡಿ ತೆಗಿತಾ ಇಲ್ಲ, ಇದು ಲೈವಲ್ಲಿ ಹೋಗ್ತಾ ಇರೋದು. 3 ಕಡೆ ಲೈವಲ್ಲಿ ಇದೆ. ಇದು ಲೈನ್ ಸುಮಾರು 1 ಕಿಲೋಮೀಟರ್ ದೂರ ಇದೆ. ಇಂಥ ಪರಿಸ್ಥಿತಿ ನೀವು ಸರ್ಕಾರ DC ಅವರೇ ಹೇಳ್ತಾ ಇದ್ದೀನಿ ಕೇಳಿ, ನಾಳೆ ವಿಸಿಟ್ ಕೊಟ್ಟು ಇಷ್ಟೊಂದು ಸಮಯಾವಕಾಶ ನೀವು ಯಾಕೆ ಮಾಡ್ಕೊತಿದ್ದೀರಿ? ರಾತ್ರಿ 12 ಗಂಟೆ ಆಗ್ತಾ ಇದೆ, ಏನು ಮಧ್ಯಾಹ್ನ 1 ಗಂಟೆಗೆ ಬಂದಿರುವಂಥ ಇದು ಗಾಡಿಗಳು ನೋಡಿ. ಕ್ಯೂವಲ್ಲಿ ಯಾವ ಥರ ನಿಧಾನಕ್ಕೆ ಜಾಮ್ ಆಗ್ತಾ ಇದೆ. ಅಲ್ಲಿ 2 ಹಾಕಿದ್ದೀರಿ, ಒಂದೊಂದು ಲೂಟ್ಗೆ ಆ ಕಡೆ 2 ಈ ಕಡೆ 2. ನಿಕ್ಕಿದ ಜನ ಎಲ್ಲಿ ಹೋದ್ರು ಸ್ವಾಮಿ? ನಾಳೆಯಿಂದ 10 ಜನ ಹಾಕಿ ಗಾಡಿ ಆರಾಮಾಗಿ ಹೋಗ್ಬೇಕು. ನಾನು ಹೇಳ್ತಾ ಇದ್ದು ಮ್ಯೂಸಿಕ್ ವಿಡಿಯೋ ಅಲ್ಲ, ಲೈವಲ್ಲಿ ಹೋಗ್ತಾ ಇರೋ ವಿಡಿಯೋ ಉದ್ದಕ್ಕೂ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ನೋಡಿ ಎಷ್ಟು ಕಿಲೋಮೀಟರ್ ಇದೆ. ಇದು ಒಂದು ಸೈಡು, 3 ಸೈಡಲ್ಲಿ ಇದೇ ಥರ ಇದೆ. 3 ಸೈಡಲ್ಲಿ ಇದೇ ಥರ. PMC ಮಾರ್ಕೆಟ್ಗೆ ರೈತರ ಮಾವು ಖರೀದಿಗೆ ಬಂದಿರುವಂಥ ಸಾಲಗಟ್ಟಲು ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಏನು ಮಾವು ಮಂಡಿಗಳಲ್ಲಿ ಟೋಲ್ ಗೇಟ್ ಪಡೆಯುವುದಕ್ಕೆ ಸುಮಾರು 1 ಕಿಲೋಮೀಟರ್. ಬೆಳಗ್ಗೆ 11 ಗಂಟೆಯಿಂದ ಇನ್ನೂ ಸುಮಾರು 750 ಗಾಡಿಗಳು ಕ್ಯೂವಲ್ಲಿ ನಿಂತಿದೆ. ಸಂಜೆ 7 ಗಂಟೆ ಆದರೂ ಸಹ ಇದೇ ಥರ ಇರ್ತದೆ. ಒಂದು ಕಡೆ ಮಾಡಿರೋದ್ರಿಂದ ರೈತರ ಏನು ಸುಮಾರು ಗಂಟೆಲ್ಲ ಕ್ಯೂವಲ್ಲಿ ಕಾಯಬೇಕಾಗಿದೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದೀನಿ, ಮತ್ತೊಂದು ಕಡೆ ಟೋಲನ್ನು ಅಳವಡಿಸಬೇಕೆಂದು. ಈ ಮಾವು ಬೆಳೆಗಾರರಿಗೆ ಒಂದೇ ಕಡೆ ಹಾಕಿರೋದ್ರಿಂದ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ಆಗಿದೆ. ಸುಮಾರು ಶ್ರೀನಿವಾಸಪುರದಿಂದ ಏನು ಈ ಕಡೆ ಚಿಂತಾಮಣಿ ರಸ್ತೆವರೆಗೂ ಕೊಲ್ಲೂರುವರೆಗೂ ಎಷ್ಟು ವೆಹಿಕಲ್ಸ್ ಉಳಿದೆ ಅನ್ನೋದಕ್ಕೆ ನಾವು ಕಣ್ಣಾರ ನೋಡ್ಬೋದು. ಕ್ಯೂವಲ್ಲಿ ನಿಂತಿರೋದು ಎಷ್ಟು ಅಂದ್ಬೋದು, ಸುಮಾರು 600-700 ಗಾಡಿ ಇದೆ ಕ್ಯೂವಲ್ಲಿ. ಬೆಳಿಗ್ಗೆ 2 ಕಡೆ ರೈತರಿಗೆ ಅನುಕೂಲ ಮಾಡಬೇಕಾಗಿದೆ. ಒಂದು ಕಡೆ ನೀವು ಮಾಡಿರೋದ್ರಿಂದ ರೈತರು ಗಂಟೆಯಲ್ಲಿ ಕಾಯಬೇಕಾಗಿದೆ. 12 ಗಂಟೆಯಲ್ಲಿ ಬಂದಿರೋರು 4 ಗಂಟೆ ಈಗ ಸಮಯ. 4 ಗಂಟೆ ಕ್ಯೂವಲ್ಲಿ ಇನ್ನೂ ಗಾಡಿಗಳು ಯಾವ ಥರ ಜಾಮ್ ಆಗಿದೆ.
ಅಧಿಕಾರಿಗಳು ಏನು ಮಾವು ಗಮನ ಬೆಲೆಗೆ ಕೊಟ್ಟಿರುವಂಥ ಸರ್ಕಾರ ಆದೇಶ ಪ್ರಕಾರವಾಗಿ ಏನು ಚಿಂತಾಮಣಿಯಿಂದ ಅಲ್ಪುರ ಮಾರ್ಗಕ್ಕೆ ಬರುವಂಥ ಕಲ್ಲೂರು ಗೇಟಲ್ಲಿ ಈ ಕಡೆ 1 ಕಿಲೋಮೀಟ್ರು, ಕೋಲಾರದಿಂದ ಶ್ರೀನಿವಾಸಪುರ ಬರುವ ಮಾರ್ಗದಲ್ಲಿ ಕೋಲಾರದಿಂದ ಕಲ್ಲೂರು ಗೇಟಿಗೆ 1 ಕಿಲೋಮೀಟ್ರು. ಈಗ ಯಾವ ಈ ಕಡೆಯಿಂದ 1 ಕಿಲೋಮೀಟ್ರು ಗಾಡಿ ಎಷ್ಟು ಜಾಮ್ ಆಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸುಮಾರು ಕ್ಯೂ ಕಟ್ಟಿಲ್ಲ ಗಾಡಿಗಳು. ಸಾವಿರಾರು ಜನ ನೀರು ಗಾಳಿಗೆ ಕ್ಯೂವಲ್ಲಿ ಕಾತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾಳೆಯಿಂದ 3 ಕಡೆನ 10 ಜನ ಹೆಚ್ಚುವರಿ ಅಧಿಕಾರಿಗಳು ನೇಮಕ ಮಾಡಿ. ಇದು ಸರ್ಕಾರದ ದುಡ್ಡು, ಸರ್ಕಾರದ ಅಧಿಕಾರಿಗೆ ದುಡ್ಡು ಕೊಡ್ತಾ ಇದೆ. ನೀವು ಕಾಟಾಚಾರಿಗೆ ದಯಮಾಡಿ ಮಾಡಬೇಡಿ. ಜಿಲ್ಲಾಧಿಕಾರಿಗಳೇ ಸುಮಾರು 3 ಕಡೆನೂ ಒಂದೊಂದು ಕಡೆ 1 ಕಿಲೋಮೀಟರ್ ದೂರ ಇದೆ. ಬೆಳಗಿನಿಂದ ಮಧ್ಯಾಹ್ನ 12 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆಗೆ ಹೋಗ್ಬೇಕಾಗ್ತದೆ. 3 ಕಡೆ ಈ ಥರ ಇದೆ. ನಾಳೆಯಿಂದ ಸಿಬ್ಬಂದಿ ಹೆಚ್ಚು ನೇಮಕ ಮಾಡಿ ದಯಮಾಡಿ ರೈತರಿಗೆ ತೊಂದರೆ ಕೊಡಬೇಡ ಅಂತ ನಾನು ನೇರವಾಗಿ ನಿಮ್ಮನ್ನು ಹೇಳ್ತಾರೆ. ನಾನು ಒಬ್ಬ ಮಾವು ಬೆಳೆಗಾರರು. ಮಧ್ಯಾಹ್ನ 12 ಗಂಟೆಗೆ ಬಂದಿರೋದು, ಈಗ ಹೆಚ್ಚು ಟೈಮು 3 ಗಂಟೆಗೆ ಇನ್ನೂ ಗಾಡಿ ಬಂದು 14ನೇ ಗಾಡಿ 14ನೇಲ್ಲಿ ಇದ್ದೀನಿ ನಾನು. ದಯವಿಟ್ಟು ಇಂಥ ಸರ್ಕಾರ ದುಡ್ಡು ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಿ ತಕ್ಷಣ ನಾಳೆಯಿಂದ ಹೆಚ್ಚುವರಿ ಒಂದೊಂದು ಊಟಿಗೆ 10 ಜನ ನೇಮಕ ಮಾಡಿ ಸುಗಮ ಸಂಚಾರಕ್ಕೆ ನಮ್ಮ ಮಾವು ಬೆಳೆಗಾರರಿಗೆ ಅವಕಾಶ ಮಾಡಬೇಕು ಎಂದು ನಾನು ಮನವಿ ಮಾಡ್ತೇನೆ.